Hey guys, welcome back to the channel The Random Couple. Welcome to another random vlog. ಇವತ್ತು ಸಂಡೇ ಲಾಸ್ಟ್ ವೀಕ್ ಅಂತೂ ಕೇಳೋದೇ ಬೇಡ, ಫುಲ್ ಟೈಟ್ ಶೆಡ್ಯೂಲ್. ಮಾರ್ನಿಂಗ್ ಎದ್ಬಿಟ್ಟು ಆಫೀಸಿಗೆ ಹೋಗು, ನೈಟ್ ಬಂದುಬಿಟ್ಟು ಡಿನ್ನರ್ ಕುಕ್ ಮಾಡು. ಸೊ ಇದೇ 7 ಡೇಸಿಗೆ 6 ಡೇಸ್ ಅನಿಸುತ್ತೆ ಕಂಟಿನ್ಯೂಸ್ ಆಗಿತ್ತು. ಸೊ ಮಾರ್ನಿಂಗ್ ಬೇಗ ಎದ್ಬಿಟ್ಟು ಆಫೀಸ್ಗೆ ಹೋಗು, ಟಿಫಿನ್ ಪ್ಯಾಕ್ ಮಾಡು, ಹಂಗೆ ಹಿಂಗೆ ಅಂತ. ಸೊ ಇದೇ ಸೈಕಲ್ ಗ್ಯಾಪಲ್ಲಿ ನಾನು ಡಿನ್ನರ್ ಕುಕ್ ಮಾಡೋ ವಿಡಿಯೋ ಮಾಡಿದೆ, ಆ ಡಿನ್ನರ್ ಕುಕ್ ಮಾಡೋದನ್ನು. ಸೊ ವೆಜ್, ಬಟ್ ಎಲ್ಲ ವೆಜ್, ಓಕೆ. ಆ್ಯಂಡ್ ಫ್ರೈಡೇ ಮಿಸ್ ಆಯಿತು ಬಿಕಾಸ್ ಐ ಥಿಂಕ್ ಟೀಮ್ ಔಟಿಂಗ್ ಇತ್ತು ಅನಿಸುತ್ತೆ. ಸೊ ಆ ಎಲ್ಲ ವಿಡಿಯೋನ ಮರ್ಜ್ ಮಾಡಿ ಇವತ್ತು ಪೋಸ್ಟ್ ಮಾಡ್ತಾ ಇದ್ದೀನಿ. ಐ ಆಮ್ ಎಕ್ಸೈಟೆಡ್. ಓ ಮೈ ಗಾಡ್, ಯಾಕಂದರೆ ಈ ಚಾನಲಲ್ಲಿ ಎಲ್ಟನ್ನ ಕುಕಿಂಗ್ ನೋಡಿದ್ದೀರಾ, ನನ್ನ ಕುಕಿಂಗ್ ನೋಡಿಲ್ಲ ಅನಿಸುತ್ತೆ. ಆ್ಯಂಡ್ ಯಾವುದಾದ್ರೂ ಇಂಗ್ರೀಡಿಯೆಂಟ್ಸ್ ಎಲ್ಲಾದರೂ ಮಿಸ್ ಆಗಿದ್ರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಓಕೆನಾ? ಆ್ಯಂಡ್ ಫಾರ್ ಎಲ್ಸ್ ಅಷ್ಟೇ, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಹೇ ಗಾಯ್ಸ್, ಇವತ್ತು ಮಂಡೇ. ಇವತ್ತು ಆ್ಯಕ್ಚುಲಿ ನಾನು ಆಫೀಸ್ ಹೋಗ್ಬೇಕಿತ್ತು, ನನಗೆ ಹುಷಾರಿದ್ದಿಲ್ಲ. ಸೊ ನಾನು ಆಫೀಸ್ ಹೋಗಿಲ್ಲ, ಇವತ್ತು ವರ್ಕ್ ಫ್ರಮ್ ಹೋಮ್ ಮಾಡಿದೆ. ಆ್ಯಂಡ್ ಇವತ್ತು ಡಿನ್ನರ್ಗೆ ಏನು ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೆ. ಸೊ ತುಂಬ ದಿನ ಆಗಿತ್ತು, ದಾಲ್ ಮತ್ತು ಸ್ಪಿನಾಚ್ ಕರಿ ಮಾಡಿದೆ. ಸೊ ಐ ಥಾಟ್ ವೈ ನಾಟ್, ಇವತ್ತು ದಾಲ್ ಮತ್ತು ಸ್ಪಿನಾಚ್ ಕರಿ ಮಾಡೋಣ ಅಂತ. ಆ್ಯಂಡ್ ಅದಕ್ಕೆ ವೈಟ್ ರೈಸ್. ಸೊ ವೈಟ್ ರೈಸ್ ಆ್ಯಂಡ್ ದಾಲ್ ಸ್ಪಿನಾಚ್ ಕರಿ ಆ್ಯಂಡ್ ಪಾಪಡ್. ಆ್ಯಂಡ್ ಎಲ್ಟನ್ಗೆ ಪ್ರೋಟೀನ್ ಬೇಕು ಅಂತ ಇದ್ರೆ ಅವನಿಗೆ ಎಗ್ ಆಮ್ಲೆಟ್ ಮಾಡೋದು. ಹೌಸ್ ದ ಪ್ಲಾನ್? ಕುಕ್ಕರ್ಗೆ ನಾನು ಸಿಂಪಲ್ ವೇಯಲ್ಲಿ ಮಾಡೋದು. ಸೊ ಎಲ್ಲವನ್ನ ಕುಕ್ಕರ್ಗೆ ಹಾಕಿ ದಾಲ್ ಹಾಕ್ತಾ ಇದ್ದೀನಿ ನಾನು. ಅದಾದ ನಂತರ ವಾಶ್ ಮಾಡಿರೋಂತಹ ಸ್ಪಿನಾಚ್ ಆ್ಯಂಡ್ ಪ್ಲಸ್ ಅದನ್ನು ಚಾಪ್ ಮಾಡಿದ್ರೆ ನಾನು ಸ್ಮಾಲ್ ಚಾಪ್ ಮಾಡಿದ್ದೇನೆ. ಆ್ಯಂಡ್ ಚೆನ್ನಾಗಿ ನೀವು ವಾಶ್ ಮಾಡಬೇಕು, ಆಯಿತಾ? ಆ್ಯಂಡ್ ಹಾಕಿ ಸ್ವಲ್ಪ ಜಾಸ್ತಿನೇ ಮಾಡ್ತಾ ಇದ್ದೇನೆ ಬಿಕಾಸ್ ನಾಳೆ ನನಗೆ ಆಫೀಸಿಗೆ ತಗೊಂಡು ಹೋಗ್ಬೇಕಲ್ವಾ. ಸೊ ಅದಕ್ಕೋಸ್ಕರ ಟೊಮ್ಯಾಟೊ ಆ್ಯಂಡ್ ಆನಿಯನ್. ಓಕೆ, ಆನಿಯನ್ ಹಾಕಿದ ನಂತರ ಗ್ರೀನ್ ಚಿಲ್ಲಿ, ಓಕೆ, ಆ್ಯಂಡ್ ಜಿಂಜರ್ ಮತ್ತು ಗಾರ್ಲಿಕ್ ಹಾಕಿ. ಆ್ಯಕ್ಚುಲಿ ನಿಮ್ಮ ಹತ್ರ ಇದ್ದರೆ ನೀವು ಗಾರ್ಲಿಕ್ ಇದ್ದು ಏನು ಹೇಳ್ತಾರೆ ಒಂದೊಂದು ಪೀಲ್ ಮಾಡಿ ಹಾಕಿ. ನನ್ನ ಹತ್ರ ಗಾರ್ಲಿಕ್ ಇವಾಗ ಸದ್ಯಕ್ಕಿಲ್ಲ, ಅದಕ್ಕೆ ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟಿಗೆ ಹಾಕ್ತಾ ಇದ್ದೀನಿ, ಓಕೆನಾ? ಇದಾದ ನಂತರ ಪೌಡರ್ಸ್. ಸೊ ಟರ್ಮರಿಕ್ ಪೌಡರ್, ಚಿಲ್ಲಿ ಪೌಡರ್. ಚಿಲ್ಲಿ ನಾನು ಆ್ಯಕ್ಚುಲಿ ಗ್ರೀನ್ ಚಿಲ್ಲಿ ಹಾಕಿದ್ದೇನೆ, ಸೊ ಸ್ವಲ್ಪ ಸಾಕು, ಓಕೆ. ಆ್ಯಂಡ್ ಗರಂ ಮಸಾಲ ಹಾಕಿ, ಓಕೆ, ಇದ್ರೆ ದಟ್ಸ್ ಆಲ್. ಏನಾದರೂ ಮಿಸ್ಸಿಂಗ್ ಇದೆಯಾ? ಸಾಲ್ಟ್ ಮಿಸ್ಸಿಂಗ್ ಇದೆ, ಅದನ್ನು ಮತ್ತೆ ಹಾಕೋಣ. ವಾಟರ್ ಹಾಕಬೇಕಿದು, ವಾಟರ್ ಹಾಕೋಣ ಫಸ್ಟ್. ಓಕೆ, ವಾಟರ್ ಇಷ್ಟು ಸಾಕು ಅನಿಸುತ್ತೆ. ಓಕೆ, ಅಷ್ಟೇ. ಇವಾಗ ಕುಕ್ಕರ್ ಕ್ಲೋಸ್ ಮಾಡಿಬಿಟ್ಟು ಎಷ್ಟು ವಿಸಿಲ್? ಒಂದು 4 ವಿಸಿಲ್ಸ್ ಆದರೆ ಸಾಕು, ಆಯಿತಾ? ಓಕೆ, 5 ವಿಸಿಲ್ ಆಗಿದೆ. ಇವಾಗ ಓಪನ್ ಮಾಡೋಣ, ಆಯಿತಾ? ಫುಲ್ ಎಲ್ಲೋ ಆಗ್ಬಿಟ್ಟಿದೆ. ನಾನು ವಾಟರ್ ಹಾಕಿ ಸ್ವಲ್ಪ ಜಾಸ್ತಿ ಆಗಿದೆ ಅನಿಸುತ್ತೆ. ಸೊ ಹೇಗಾಗಿದೆ ಅಂತ ತೋರಿಸ್ತೀನಿ. ಸಿ, ಸೊ ಇದನ್ನು ಇವಾಗ ಸ್ಮ್ಯಾಶ್ ಮಾಡಬೇಕು, ಓಕೆನಾ? ಇವಾಗ ಇದಕ್ಕೆ ಸಾಲ್ಟ್ ಹಾಕಿ. ನಾವು ಸಾಲ್ಟ್ ಹಾಕಿಲ್ಲ ಅಲ್ವಾ ಅವಾಗ, ಸೊ ಇದಕ್ಕೆ ಸಾಲ್ಟ್ ಹಾಕೋಣ. So good. Crazy. Yes, ನನ್ನ ದಾಲ್ ಸ್ಪಿನಾಚ್ ಕರಿ ರೆಡಿ ಆಗಿದೆ, ರೈಸ್ ಕೂಡ ರೆಡಿ ಆಗಿದೆ. ಓಕೆ, ಫೈನ್ ದೆನ್. ಇವತ್ತಿನ ಡಿನ್ನರ್ ರೆಡಿ ಆಗಿದೆ, ನಾಳೆ ಸಿಗೋಣ. ಚಲೋ, ಬಾಯ್. ಹೇ ಗಾಯ್ಸ್, ಇವತ್ತು ಟ್ಯೂಸ್ಡೇ. ಸೊ ನಾನು ಆಫೀಸ್ ಫಿನಿಶ್ ಮಾಡಿ ಇವಾಗ ರೀಚ್ ಆದಷ್ಟೇ. ಆ್ಯಂಡ್ ಟೈಮ್ 9:30 ಏನೋ ಆಗಿದೆ. ಸೊ ಬೇಗ ಡಿನ್ನರ್ ಮಾಡಬೇಕು. ಸೊ ನಮ್ಮ ಮನೇಲಿ ಇವಾಗ ಸದ್ಯಕ್ಕೆ ಗ್ರೀನ್ ಗ್ರಾಮ್ ಇದೆ ಆ್ಯಂಡ್ ಪೊಟ್ಯಾಟೊ ಇದೆ.
ಸೊ ನಾನು ಅಂದ್ಕೊಂಡೆ ಓಕೆ ಗ್ರೀನ್ ಗ್ರಾಮ್ ಮತ್ತು ಪೊಟ್ಯಾಟೊ ಕರಿ ಮಾಡೋಣ ಅಂತ. ಯಾ ಅಷ್ಟೇ. ಸೊ ನನ್ನ ಹತ್ರ ತುಂಬ ಕಮ್ಮಿ ಟೈಮ್ ಇದೆ. ಸೊ ಬೇಗ ಬೇಗ ಏನು ಮಾಡ್ತೀನಿ ನಾನು ಅಂದರೆ ಗ್ರೀನ್ ಗ್ರಾಮ್ನ ಪೊಟ್ಯಾಟೋನ ಆ್ಯಂಡ್ ಟೊಮ್ಯಾಟೋನ ಕುಕ್ಕರಲ್ಲಿ ಹಾಕಿ ವಿಸಿಲ್ ತೆಗಿತೀನಿ. ಆಮೇಲೆ ಅದಕ್ಕೆ ನಾನು ಗ್ರೈಂಡ್ ಮಾಡಿರೋ ಪೇಸ್ಟ್ ಇರುತ್ತಲ್ವ, ಸೊ ಅದನ್ನು ಮಿಕ್ಸ್ ಮಾಡಿ ಆಯಿತು, ನನ್ನ ಕರಿ ರೆಡಿ ಆಗಿಬಿಡುತ್ತೆ. ಆಮೇಲೆ ಬಾಯ್ಲ್ಡ್ ರೈಸ್ ವೈಟ್ ರೈಸಾ ಇವತ್ತು ನೋಡೋಣ, ಯಾವ್ದು ಮನಸ್ಸಾಗುತ್ತೆ ಅದು. ಓಕೆನಾ, ಮಾಡೋಣ, ಲೆಟ್ಸ್ ಗೋ. ಫಸ್ಟ್ಗೆ ಕುಕ್ಕರಲ್ಲಿ ಏನು ಮಾಡಬೇಕು ಅಂದರೆ ಇವಾಗ ಪೊಟ್ಯಾಟೊ, ಟೊಮ್ಯಾಟೊ ಆ್ಯಂಡ್ ಗ್ರೀನ್ ಗ್ರಾಮ್ನ ಹಾಕಿ ವಿಸಲ್ ಹಾಕೋಕ್ಕಿಡಬೇಕು. ಆಮೇಲೆ ಪ್ಯಾನಲ್ಲಿ ನಾನು ಏನು ಮಾಡ್ತಿದ್ದೀನಿ ಅಂದರೆ 4 to 5 ರೆಡ್ ಚಿಲ್ಲಿ ತಗೊಳ್ತಾ ಇದ್ದೀನಿ. ಆ್ಯಂಡ್ ಅದಕ್ಕೆ ಕೊರಿಯಾಂಡರ್, ಜೀರಿಗೆ, ಆನಿಯನ್ ಆ್ಯಂಡ್ ಕೊಕೊನಟ್, ತುರಿದ ಕೊಕೊನಟನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ತಾ ಇದ್ದೀನಿ. ಓಕೆನಾ, ಅದಾದ ನಂತರ ಇದನ್ನು ನಾನು ಮಿಕ್ಸಿಗೆ ಹಾಕಿಬಿಟ್ಟು ಅದಕ್ಕೆ ಸ್ವಲ್ಪ ವಾಟರ್ ಹಾಕಿಬಿಟ್ಟು ಪೌಡರ್ ಕೂಡ ಹಾಕ್ತಾ ಇದ್ದೀನಿ ನಾನು, ಟರ್ಮರಿಕ್ ಪೌಡರ್. ಸೊ ಮಿಕ್ಸಿಗೆ ಹಾಕಿ ಒಂಥರ ಪೇಸ್ಟ್ ಥರ ಮಾಡ್ತಾ ಇದ್ದೀನಿ. ಆ್ಯಂಡ್ ಇದು ನಾನು ಟ್ರಾನ್ಸಿಷನ್ ಮಾಡೋಕ್ಕೆ ಟ್ರೈ ಮಾಡಿದೆ, ಆಗಿಲ್ಲ. ಒಮ್ಮೆ ಪೇಸ್ಟ್ ಆದಮೇಲೆ ಆಮೇಲೆ ವೆರಿ ಸಿಂಪಲ್. ಸೊ ಇದನ್ನು ಕುಕ್ಕರ್ಗೆ ಮಿಕ್ಸ್ ಮಾಡಿ ಆಮೇಲೆ ಅದಕ್ಕೆ ಎಷ್ಟು ಬೇಕಷ್ಟು ವಾಟರ್ ಹಾಕಿ, ಸಾಲ್ಟ್ ಹಾಕಿ, ಆಯಿತು, ಅಷ್ಟೇ. ಒಳ್ಳೆ ಸ್ಮೆಲ್ ಬರ್ತಾ ಇದೆ, ಕ್ರೇಜಿ. ಓಕೆ, ನನ್ನ ಗ್ರೀನ್ ಗ್ರಾಮ್ ಕರಿ ಮತ್ತು ಪೊಟ್ಯಾಟೊ, ಓಕೆ ಗ್ರೀನ್ ಗ್ರಾಮ್ ಆ್ಯಂಡ್ ಪೊಟ್ಯಾಟೊ ಕರಿ ರೆಡಿ ಆಗಿದೆ. ಸೊ ಅದಕ್ಕೆ ಸಾಲ್ಟ್ ಆ್ಯಡ್ ಮಾಡಿದೆ, ಈಸಿ ಅಲ್ವಾ? ನಿಮಗೆ ಅರ್ಜೆಂಟ್ ಇದ್ದಾಗ ಏನಾದರೂ ಆ್ಯಂಡ್ ಮನೇಲಿ ಗ್ರೀನ್ ಗ್ರಾಮ್ ಮತ್ತು ಪೊಟ್ಯಾಟೊ ಇದ್ದರೆ ಅದನ್ನು ಪ್ರಿಪೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಆ್ಯಂಡ್ ಇವತ್ತಿನ ಡಿನ್ನರ್ ಆಲ್ಮೋಸ್ಟ್ ರೆಡಿ ಆಯಿತು. ಸೊ ರೈಸ್ ಇರ್ತೀನಿ ಇವಾಗ, ಅಷ್ಟೇ. ನಾಳೆ ಸಿಗೋಣ, ನಾಳೆ ಬೇರೆ ಆಫೀಸ್ ಇದೆ. ಸೊ ಓಕೆ, ಬಾಯ್. ಹಲೋ, ಗುಡ್ ಈವ್ನಿಂಗ್. ಸೊ ಇವತ್ತು ಏನು ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೆ. ಮನೆಯಲ್ಲಿ ಪೊಟ್ಯಾಟೊ ಇದೆ, ಆಮೇಲೆ ಕ್ಯಾರೆಟ್ ಇದೆ, ಆಮೇಲೆ ಇದಕ್ಕೇನು ಹೇಳ್ತಾರೆ, ತೊಂಡೆಕಾಯಿ. ಸೊ ತೊಂಡೆಕಾಯಿ ಇದೆ, ದಾಲ್ ಇದೆ. ಸೊ ಅಂದ್ಕೊಂಡೆ ಸಾಂಬಾರು ಮಾಡೋಣ ಎಲ್ಲ ಮಿಕ್ಸ್ ಮಾಡಿ ಅಂತ. ಸೊ ಕಟ್ ಮಾಡ್ತಾ ಇದ್ದೀನಿ. ಲೆಟ್ಸ್ ಗೋ. ಕಟ್ಟೆಲ್ಲ ಮಾಡಿ ಆಯಿತು. ಕಟ್ ಮಾಡಿರೋದು ಎಲ್ಲ ಐಟಮ್ಸನ್ನು ಏನೆಲ್ಲ ಕಟ್ ಮಾಡಿದ್ದೀನಿ ಅದನ್ನೆಲ್ಲ ಕುಕ್ಕರಲ್ಲಿ ಹಾಕಿ ದಾಲ್ ಹಾಕಿ ವಿಸಿಲ್ ಕೊಡೋಣ. ಎಷ್ಟು ವಿಸಿಲ್? ಐ ಥಿಂಕ್ 3 to 4 ವಿಸಿಲ್ ಕೊಟ್ಟ ನಂತರ ಆಮೇಲೆ ನೋಡೋಣ ಏನಾಗುತ್ತೆ ಅಂತ, ಅಲ್ವಾ? ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಇವಾಗ ಇದು ತೆಂಗಿನಕಾಯಿ ತುರಿತೀವಲ್ವ, ಸೊ ಅದನ್ನು ಮತ್ತು ಸಾಂಬಾರ್ ಪೌಡ್ರನ್ನು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿ ಅದರದ್ದೊಂದು ಪೇಸ್ಟ್ ಮಾಡಿ ಈಗ ಕುಕ್ಕರಲ್ಲಿ ವಿಸಲ್ ಆಯ್ತಲ್ವಾ, ಸೊ ಅದಕ್ಕೆ ನೀವು ಆ್ಯಡ್ ಮಾಡಬೇಕು ಆ್ಯಕ್ಚುಲಿ. ಸೊ ನಾನು ಆ್ಯಡ್ ಮಾಡಿದ್ದೀನಿ, ಕಲರ್ ಈ ಥರ ಬರ್ತಾ ಇದೆ. ಆ್ಯಂಡ್ ಗೆಸ್ ವಾಟ್, ನಮ್ಮ ಸಾಂಬಾರ್ ರೆಡಿ ಆಗಿದೆ. ನಿಮಗೆ ಸಾಲ್ಟ್ ಮತ್ತು ಎಕ್ಸ್ಟ್ರಾ ಏನಾದರೂ ಬೇಕಿದ್ರೆ ಫ್ಲೇವರಿಗೆ ಏನಾದರೂ ಇದ್ದರೆ ಆ್ಯಡ್ ಮಾಡ್ಕೊಡಿ, ಆಯಿತಾ? ಸಾಲ್ಟ್ ಆ್ಯಡ್ ಮಾಡಲೇಬೇಕು. ಫಸ್ಟ್ ಆ್ಯಡ್ ಮಾಡೋ ಮುಂಚೆ ನೀವು ನೋಡ್ಕೊಳ್ಳಿ, ಬಿಕಾಸ್ ಫಸ್ಟಿಗೆ ನಾವು ವಿಸಿಲ್ ತೆಗಿಯುವಾಗ ಸಾಲ್ಟ್ ಹಾಕಿದ್ವಲ್ವಾ, ಸೊ ಸರಿ ಟೇಸ್ಟ್ ಮಾಡ್ಕೊಂಡು ಎಷ್ಟು ಬೇಕೋ ಅಷ್ಟೇ ಸಾಲ್ಟ್ ಹಾಕ್ಕೊಳ್ಳಿ. ಆ್ಯಂಡ್ ನಮ್ಮ ಸಾಂಬಾರು ರೆಡಿ ಆಗಿದೆ, ಕಾಣ್ತಾ ಇದೆಯಾ? ಇವತ್ತಿನ ಡಿನ್ನರ್ ಆಯಿತು, ಸಾಂಬಾರ್. ನಾಳೆ ನೋಡೋಣ ಏನು ಮಾಡ್ತೀನಿ ಅಂತ. ಲೆಟ್ಸ್ ಗೋ. ಹಾಯ್ ಗೈಸ್, ಇವತ್ತು ಥರ್ಸ್ಡೇ. ಸೊ ಇವತ್ತು ಏನು ಕುಕ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರೋವಾಗ ನಮ್ಮ ಮನೆಯಲ್ಲಿ ಮ್ಯಾಂಗ್ಳೂರ್ ಕುಕುಂಬರ್ ಇದೆ ಆ್ಯಂಡ್ ಹಲಸಂಡೆ ಕೂಡ ಇದೆ. ಎರಡು ಮಂಗಳೂರಲ್ಲಿ ನಾನು ಜಾಸ್ತಿ ತಿನ್ನುವಂಥ ಐಟಮ್. ಸೊ ಹಲಸಂಡೆದು ಪಲ್ಯ ಮಾಡೋಣ, ಹಾಗೂ ಸೌತೆಕಾಯಿ ಸಾಂಬಾರ್ ಮಾಡೋಣ, ಕರಿ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಇವತ್ತಿನ ನೈಟ್ ಡಿನ್ನರ್ಗೆ ಅದೇ ಬಾಯ್ಲ್ಡ್ ರೈಸ್, ಸೌತೆಕಾಯಿ ಸಾಂಬಾರ್ ಆ್ಯಂಡ್ ಹಲಸಂಡೆ ಪಲ್ಯ. ನಿಮಗಿದು ಮ್ಯಾಂಗ್ಳೂರ್ ಕುಕುಂಬರ್ ಆದರೆ ನಮಗಿದು ಸೌತೆಕಾಯಿ, ಅಂದರೆ ಮಂಗಳೂರು ಕಡೆ ನಾವಿದನ್ನು ಸೌತೆಕಾಯಿ ಅಂತ ಕರಿತೀವಿ. ಇದರಲ್ಲಿ ಆ್ಯಕ್ಚುಲಿ ಇದು ರಿಚ್ ಇನ್ ಪ್ರೋಟೀನ್, ಫ್ಯಾಟ್ ಆ್ಯಂಡ್ ಕಾರ್ಬೋಹೈಡ್ರೇಟ್ಸ್. ನಾವಿವಾಗ ಯಾರೆಲ್ಲ ಮೀಟ್ ತಿನ್ನಲ್ಲ ಅಲ್ವಾ, ಅವ್ರಿಗೆ ಇದನ್ನು ಸಜೆಸ್ಟ್ ಮಾಡ್ತೀವಿ, ಬಿಕಾಸ್ ಇದರಲ್ಲಿ ಅಷ್ಟು ರಿಚ್ ಏನಪ್ಪ ಇದು ಪ್ರೋಟೀನ್ ಇದೆ ಅಂತ. ಆ್ಯಂಡ್ ಇನ್ನೊಂದು ಹೇಳೋದಾದರೆ ಇದರದ್ದು ರೆಡ್ ಕಲರ್ ಕರಿ ಮಾಡ್ತೀವಿ, ಅಂದರೆ ಕೊದ್ದೆಲ್ ಅಂತ ಮಾಡ್ತೀವಿ ಮಂಗಳೂರಲ್ಲಿ. ನೆಕ್ಸ್ಟ್ ಟೈಮ್ ನಾನು ಯಾವಾಗಾದ್ರೂ ವಿಡಿಯೋ ಮಾಡಿದ್ರೆ ಅದನ್ನು ಗ್ಯಾರಂಟಿ ನಿಮಗೆ ಹೇಳ್ಕೊಡ್ತೀನಿ, ಆಯಿತಾ? ಸೊ ಸೌತೆಕಾಯಿ ಸಾಂಬಾರ್ ಮಾಡೋಕ್ಕೆ ಫಸ್ಟ್ಗೆ ಸೌತೆಕಾಯಿನ ಕಟ್ ಮಾಡಬೇಕು. ಆ್ಯಂಡ್ ಕಟ್ ಮಾಡಿದ ಸೌತೆಕಾಯಿನ ಇವಾಗ ನಾನು ನೀರಲ್ಲಿ ಅದನ್ನು ಬೇಯಿಸ್ಲಿಕ್ಕೆ ಇಟ್ಟಿದ್ದೇನೆ. ಓಕೆ, ಸೌತೆಕಾಯಿ ಮತ್ತು ಈರುಳ್ಳಿ ಬೇಯಿಸ್ಲಿಕ್ಕೆ ಇಟ್ಟಿದ್ದೇನೆ.
ಆ್ಯಂಡ್ ಇದಾದ ನಂತರ ಸಾಂಬಾರ್ಗೆ ಏನೆಲ್ಲ ಐಟಮ್ಸ್ ಬೇಕು ಅದೆಲ್ಲ ನಾವು ಮಿಕ್ಸಿಲಿ ಹಾಕಿ ಗ್ರೈಂಡ್ ಮಾಡಿ ಪೇಸ್ಟ್ ಮಾಡಿ ಮಿಕ್ಸ್ ಮಾಡಿದ್ರೆ ಆಯ್ತು. ದ್ಯಾಟ್ಸ್ ಆಲ್. ಸೌತೆಕಾಯಿ ಕರಿ ರೆಡಿ ಆಗುತ್ತೆ. ಇವತ್ತು ನಾನು 2 ಪದಾರ್ಥಕ್ಕೂ ನನಗೆ ಕೊಕೊನಟ್ ಬೇಕಾಗಿತ್ತು. ಸೊ ಕೊಕೊನಟ್ ಗ್ರೇಟ್ ಮಾಡಿದೆ. ಒಂದು ಫುಲ್ ಏನು ಹೇಳ್ತಾರೆ, ಒಂದು ಸೈಡ್ ಅದನ್ನು ಫುಲ್ ಗ್ರೇಟ್ ಮಾಡಿದೆ. ಸೊ ನನಗೆ ಈಗ ಪೇಸ್ಟ್ ಮಾಡೋಕ್ಕೂ ಅದು ಬೇಕು ಆ್ಯಂಡ್ ಇದಕ್ಕೂ ಹಾಕೋಕ್ಕೆ, ಯಾವುದಕ್ಕೆ, ಹಲಸಂಡೆಗೂ ಹಾಕೋಕ್ಕೆ ಬೇಕು. ನಾವು ಮ್ಯಾಂಗ್ಳೂರ್ ಸ್ಟೈಲಲ್ಲಿ ಎಲ್ಲದಕ್ಕೂ ಕೊಕೊನಟ್ ಹಾಕ್ತೀವಲ್ವ. ಹಲಸಂಡೆನ ನಾವು ಲಾಂಗ್ ಬೀನ್ಸ್ ಅಂತಾನು ಕರಿತೀವಿ. ಆ್ಯಂಡ್ ಇದರಲ್ಲಂತೂ ತುಂಬಾ ಬೆನಿಫಿಟ್ಸ್ ಇದೆ. ವಿಟಮಿನ್ ಎ ಆಗಲಿ, ಸಿ ಆಗಲಿ, ರಿಚ್ ಇನ್ ಪ್ರೋಟೀನ್ ಆಗಲಿ, ರಿಚ್ ಇನ್ ಫೈಬರ್ ಕೂಡ. ಸೊ ಆ್ಯಂಡ್ ನಿಮ್ಮ ಮಾಡುವ ವೇ ಡಿಫ್ರೆಂಟ್ ಆಗಿರ್ಬೋದು. ನೀವು ನಿಮ್ಮ ಮನೇಲಿ ಲಾಂಗ್ ಬೀನ್ಸ್ನ ಹೇಗೆ ಕುಕ್ ಮಾಡ್ತೀರೋ, ಸೊ ನಾನಂತೂ ತುಂಬ ಈಸಿ ವೇಯಲ್ಲಿ ಕುಕ್ ಮಾಡ್ತೀನಿ. ನನಗೆ ಜಾಸ್ತಿ ಕಾಂಪ್ಲಿಕೇಟೆಡ್ ಮಾಡೋಕ್ಕೆ ಇಷ್ಟ ಇರಲ್ಲ. ಯಾಕಂದರೆ ನಾವು ಆಫೀಸಿಂದ ಬಂದಿರ್ತೀವಲ್ಲ, ಸೊ ಸಿಂಪಲ್ಲಾಗಿ ಬೇಗ ಬೇಗ ಮುಗಿಸ್ಬೇಕು ಅಂತ ನಮ್ಮ ತಲೆಯಲ್ಲಿರುತ್ತೆ. ಆ್ಯಂಡ್ ವೆಜಿಟೇಬಲೇ ಯಾಕೆ ನಾನು ಆಯ್ಕೆ ಮಾಡ್ತಾ ಇದ್ದೀನಿ ಅಂದರೆ, ನಾನು ಇವಾಗ 40-45 ಡೇಸ್ ನಮಗೆ ಇವಾಗ ಹೋಲಿ ಮಂತ್ಸ್, ನಾನು ಮೀಟ್ ತಿನ್ನಲ್ಲ. ಸೊ ಹಾಗಾಗಿ ಅದಕ್ಕೆ ರಿಪ್ಲೇಸ್ಮೆಂಟ್ ಲೈಕ್ ಅಷ್ಟೇ ಪ್ರೋಟೀನ್, ಅಷ್ಟೇ ಫೈಬರ್ ನಮ್ಮ ಬಾಡಿ ಒಳಗೆ ಹೋಗಬೇಕು ಅಲ್ವಾ. ಸೊ ಅದಕ್ಕೋಸ್ಕರ ರಿಚ್ ಇನ್ ಪ್ರೋಟೀನ್ ಯಾವುದಿದೆ, ರಿಚ್ ಇನ್ ಫೈಬರ್ ಯಾವುದಿದೆ, ಅದೇ ವೆಜಿಟೇಬಲ್ಸ್ನ ನಾನು ಆಯ್ಕೆ ಮಾಡ್ಕೊಳ್ತೀನಿ. ಹಾಗೂ ಯಾವುದು ಸಿಂಪಲ್ ಆಗಿ ಬೇಗ ಆಗುತ್ತೆ ಆ್ಯಂಡ್ ಯಾವುದು ಮನೇಲಿದೆ ಆ್ಯಕ್ಚುಲಿ, ಸೊ ಅದನ್ನೇ ನಾನು ಆಯ್ಕೆ ಮಾಡ್ಕೊಳ್ತೀನಿ ಮಾಡುವಾಗ. ನೋಡಿದ್ರಲ್ಲ, ತುಂಬ ಸಿಂಪಲ್. ಆಯಿಲ್ಗೆ ಆನಿಯನ್ ಹಾಕಿಬಿಟ್ಟು ಈ ಹಲಸಂಡಿನ ಹಾಕಿಬಿಟ್ಟು ಆಮೇಲೆ ಅದಕ್ಕೆ ಕೊಕೊನಟ್, ಗ್ರೇಟ್ ಮಾಡಿರೋ ಕೊಕೊನಟ್ನ ಮಿಕ್ಸ್ ಮಾಡಿದ್ರೆ ಆಯಿತು. ಅಷ್ಟೇ ಸಿಂಪಲ್ ಅಲ್ವಾ. ಓಕೆ, ಇವಾಗ ನಾನು ಆ್ಯಕ್ಚುಲಿ ಮಾಡ್ತಿರೋದು ಇದು ಪೇಸ್ಟ್ಗೆ ರೆಡಿ ಮಾಡ್ತಾ ಇದ್ದೀನಿ. ನಮ್ಮ ಸೌತೆಕಾಯಿ ಸಾಂಬಾರು ಮಾಡ್ತೀವಲ್ಲ ಅದಕ್ಕೆ. ನಿಮ್ಮಲ್ಲಿ ಯಾರಿಗೆ ಮಂಗಳೂರು ಸೌತೆಕಾಯಿ ಅಂದರೆ ತುಂಬಾ ಇಷ್ಟ? ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಆಯಿತಾ. ಆ್ಯಕ್ಚುಲಿ ಮೊದಲು ನಾನು ಮಂಗಳೂರದ್ದು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕ್ತಾ ಇದ್ದೆ. ಸೊ ಅದು ಆ್ಯಕ್ಚುಲಿ 6 to 7 ಹಾಕಿದ್ರು ಸಹ ನಮಗೆ ಖಾರ ಆಗ್ತಿರ್ಲಿಲ್ಲ, ಬಟ್ ಕಲರ್ ಚೆನ್ನಾಗಿ ಬರ್ತಾ ಇತ್ತು, ಲೈಕ್ ಫುಲ್ ಡಾರ್ಕ್ ರೆಡ್. ಬಟ್ ಇವಾಗ ನನ್ನ ಹತ್ರ ಅದು ಖಾಲಿ ಆಗಿತ್ತು. ಸೊ ನಾನು ಬ್ಯಾಂಗ್ಳೂರಿಂದ ಆರ್ಡರ್ ಮಾಡಿದ್ದು, ಐ ಮೀನ್ ಬ್ಲಿಂಕಿಟಲ್ಲಿ ಆರ್ಡರ್ ಮಾಡಿರೋದು ಇಲ್ಲಿದ್ದು ಬ್ಯಾಡ್ಗಿ ಮೆಣಸು. ಬಟ್ ಅದೇನಂದರೆ 2-3 ಹಾಕಿದ್ರೇ ಏನಪ್ಪ ಫುಲ್ ಸ್ಪೈಸಿ ಆಗ್ತದೆ. ಸೊ ಕಲರ್ ಕೂಡ ಅಷ್ಟು ಬರಲ್ಲ. ಸೊ ನೆಕ್ಸ್ಟ್ ಟೈಮ್ ನಾನು ಮಂಗ್ಳೂರಿಗೆ ಹೋದಾಗ ನೆನಪಲ್ಲಿ ನನಗೆ ಮೆಣಸಿನ್ಕಾಯಿ ತಗೊಂಡು ಬರಬೇಕು. ಇಲ್ಲ ಅಂದರೆ ಮೆಣಸಿನ್ಕಾಯಿ ಮತ್ತು ಟ್ಯಾಮ್ರಿನ್ ಮತ್ತು ಇನ್ನೇನೋ ತರ್ತೀನಿ ನಾನು ಅಲ್ಲಿಂದ. ಓಕೆ, ಕೊಕೊನಟ್ಸ್. ಸೊ ಎಲ್ಲನೂ ಅಲ್ಲಿಂದಲೇ ತರ್ತೀನಿ ಮೋಸ್ಟ್ ಆಫ್ ದ ಟೈಮ್. ಅದು ಹಾಗೆ ಅಲ್ವಾ, ತವರ ಮನೆಗೆ ಹೋದಾಗ ಹೋಗೋದೇ ಅದಕ್ಕೆ ಎಲ್ಲ ಇಟ್ಕೊಂಡು ಬರೋಕ್ಕೆ ಅಲ್ಲಿಂದ. ಆ್ಯಂಡ್ ನಮ್ಮ ಮನೇಲಂತೂ ರೂಲ್ಸ್ ಅಂದರೆ ಹಾಗೆ, ನೀನು ಹೋಗ್ತಾ ಇದೆಯಾ, ನೀನು ಎಲ್ಲನೂ ತಗೊಂಡು ಹೋಗ್ಬೇಕು ಅಂತ. ಆ ಥರ. ಹಲಸಂಡೆ ಏನಾಯಿತು ಅಂತ ನಾನು ನೋಡೇ ಇಲ್ಲ. ಮೈ ಗಾಡ್, ಆಗ್ತಾ ಇದೆ. ಹಲಸಂಡೆ ಆದಮೇಲೆ ನಾನು ನಿಮ್ಗೆ ತೋರಿಸ್ತೀನಿ. ಇವಾಗ ಅದಕ್ಕೆ ಬೇಯಿಸ್ಲಿಕ್ಕೆ ಇಟ್ಟಿದ್ದೇನೆ ನಾನು. ಇದಾದ ನಂತರ ಹಲಸಂಡೆಗೆ ನಾವು ಕೊಕೊನಟ್ ಹಾಕಿದ್ರೆ ಆಯಿತು ಅಷ್ಟೇ. ಸೊ ಅದು ರೆಡಿ ಆಗುತ್ತೆ. ಪೇಸ್ಟ್ ಇವಾಗ ನಾನು ಮಾಡ್ತಾ ಇದ್ದೀನಿ. ಆ್ಯಂಡ್ ಕುಕುಂಬರ್ ನಾನು ಬಾಯ್ಲ್ ಮಾಡಲಿಕ್ಕೆ ಇಟ್ಟಿರೋದು ಆಗ್ತಾ ಬಂತು ನೋಡಿ, ಕಾಣ್ತಾ ಇದೆಯಾ? ಸೊ ಇದು ಆಗ್ತಾ ಬರ್ತಾ ಇದೆ. ಇದಕ್ಕೇನು ಪೇಸ್ಟ್ ಹಾಕಿ ಮಿಕ್ಸ್ ಮಾಡಿದ ನಂತರ ಒಗ್ಗರಣೆ ಇಟ್ಟರೆ ಆಯಿತು. ನೆಕ್ಸ್ಟ್ ನಾವು ಏನು ಮಾಡಬೇಕು ಅಂದರೆ, ನಾವು ಪೇಸ್ಟ್ ಮಾಡಿರ್ತೀವಲ್ವ, ಸೊ ಅದನ್ನು ಸೌತೆಕಾಯಿಗೆ ಹಾಕಿ ಅದಕ್ಕೆ ಸ್ವಲ್ಪ ಎಷ್ಟು ಬೇಕಷ್ಟು ವಾಟರ್ ಹಾಕಿ ಸಾಲ್ಟ್ ಹಾಕಿ ಮಿಕ್ಸ್ ಮಾಡಬೇಕು ಅಷ್ಟೇ. ಆ್ಯಂಡ್ ಲಾಸ್ಟಿಗೆ ಒಗ್ಗರಣೆ ಹಾಕೋದಿದ್ರೆ ಹಾಕ್ಬೋದು. ನಾನು ಹಾಕಿದ್ದೇನೆ ಇವಾಗ. ಓಕೆನಾ? ಇನ್ನು ಹಲಸಂಡೆಗೆ ನಾವೇನು ಮಾಡಬೇಕು ಅಂದರೆ, ಕೊಕೊನಟ್ ಇದೆ ಅಲ್ವಾ, ನಾವು ತುರಿದ ಕೊಕೊನಟನ್ನು ಮಿಕ್ಸ್ ಮಾಡಬೇಕು. ಆಯಿತು, ಅಷ್ಟೇ. ಓಕೆ, ನನ್ನ ಸೌತೆಕಾಯಿ ಕರಿ ಮತ್ತು ಹಲಸಂಡೆ ಪಲ್ಯ ರೆಡಿ ಆಗಿದೆ. ಸೊ ಕಿಚನ್ ಇವಾಗ ಹಿಂಗೆ ಕಾಣ್ತಾ ಇದೆ. ಓಕೆ, ನಾಟ್ ಬ್ಯಾಡ್. ಇವಾಗ ಸ್ವಲ್ಪ ಕ್ಲೀನಿಂಗ್ ಮಾಡಬೇಕು. ಸೊ ನನ್ನ ಬ್ಯಾಟ್ರಿ ಡೆಡ್ ಆಗಿದೆ. ಇವತ್ತಿನ ವಿಡಿಯೋ ಅಷ್ಟೇ. ಸೊ ನಾಳೆ ಸಿಗೋಣ ಮತ್ತೊಂದು ಏನಪ್ಪ ವೆಜ್ ಪದಾರ್ಥದ ಜೊತೆ. ಬಾಯ್. ಹಾಯ್ ಗೈಸ್, ಇವತ್ತು ಸ್ಯಾಟರ್ಡೇ ಆ್ಯಂಡ್ ನಮ್ಮನೆ ಫ್ರಿಜ್ಜಲ್ಲಿ ಓನ್ಲಿ ಕ್ಯಾಪ್ಸಿಕಮ್ ಇದೆ. ಸೊ ಎಷ್ಟು, ಒಂದು 5 ಕ್ಯಾಪ್ಸಿಕಮ್ ಇದೆ. ಕ್ಯಾಪ್ಸಿಕಮ್ದು ಏನು ಮಾಡ್ಬೋದು? ಐ ಥಿಂಕ್ ಕ್ಯಾಪ್ಸಿಕಮ್ ಮಸಾಲ ಮಾಡ್ಬೋದು ಆ್ಯಂಡ್ ಅದ್ರ ಜೊತೆಗೆ ಚಪಾತೀಸ್ ಮಾಡ್ಬೋದು. ಹೌಸ್ ದ ಪ್ಲ್ಯಾನ್? ಯಾಕಂದರೆ ರೈಸ್ ಮೊನ್ನೆಯಿಂದ ತಿಂತಾ ಇದ್ದೀವಿ
ರೈಸ್ ತಿನ್ನೋದ್ರಿಂದ ಸಾಕಾಯಿತು ನನಗೆ. ಸೊ ಚಪಾತಿ ಮಾಡೋಣ ಇವತ್ತು. ಆ್ಯಂಡ್ ಕ್ಯಾಪ್ಸಿಕಮ್ ಮಸಾಲ. ಓಕೆನಾ? ನಾನು ಯೂಶ್ವಲಿ ಕ್ಯಾಪ್ಸಿಕಮ್ನ ಯಾವುದಕ್ಕೆ ಬುರ್ಜಿಗೆ ಹಾಕ್ತೇನೆ ಅಷ್ಟೇ. ಪ್ಲೇನ್ ಕ್ಯಾಪ್ಸಿಕಮ್ ಏನೋ ಫ್ರೈ ಮಸಾಲ ಏನು ಮಾಡಲ್ಲ. ಸೊ ನೋಡೋಣ ಇವತ್ತು ಹೇಗಾಗುತ್ತೆ ಅಂತ. ಕೆಲವು ರೆಸಿಪೀಸ್ ನೋಡಿದೆ ನಾನು ಯೂಟ್ಯೂಬಲ್ಲಿ. ಸೊ ಕೆಲವು ಕಾಂಪ್ಲಿಕೇಟೆಡ್ ಇತ್ತು, ಕೆಲವು ಈಸಿ ಇತ್ತು. ಸೊ ನೋಡೋಣ ಹೇಗಾಗುತ್ತೆ ಅಂತ. ಲೆಟ್ಸ್ ಗೋ. ಸೊ ಫಸ್ಟಿಗೆ ಏನು ಮಾಡಬೇಕು ಅಂದರೆ ಒಂದು ಪ್ಯಾನಲ್ಲಿ ಆಯಿಲ್ ಹಾಕಿಬಿಟ್ಟು ಆನಿಯನ್ ಮತ್ತು ಕ್ಯಾಪ್ಸಿಕಮ್ನ ಚೆನ್ನಾಗಿ ಫ್ರೈ ಮಾಡಬೇಕು. ಓಕೆನಾ? ಸೊ ಸ್ಮೂತ್ ಆಗೋ ತನಕ ಅದನ್ನು ಸ್ವಲ್ಪ ಫ್ರೈ ಮಾಡಬೇಕು. ಕ್ಯಾಪ್ಸಿಕಮಲ್ಲೂ ಬೆನಿಫಿಟ್ಸ್ ಇದೆ, ಅದನ್ನು ಕನ್ಸ್ಯೂಮ್ ಮಾಡೋದ್ರಿಂದ ಬೆನಿಫಿಟ್ಸ್ ಇದೆ. ಬಟ್ ಕೆಲವರಿಗೆ ಈ ಗ್ರೀನ್ ಕ್ಯಾಪ್ಸಿಕಮಿಂದ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗ್ಬೋದು. ಸೊ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಎಗೇನ್ ಅದೇ ಸೇಮ್ ತವಾಗೆ ಆನಿಯನ್ ಮತ್ತು ಟೊಮೆಟೊ ಹಾಕಬೇಕು. ಆ್ಯಂಡ್ ಇದನ್ನು ನಾವು ಪೇಸ್ಟ್ ಮಾಡೋಕ್ಕೆ ಯೂಸ್ ಮಾಡಬೇಕು. ಸೊ ಇದು ಸ್ವಲ್ಪ ತಣ್ಣಗೆ ಆದ ನಂತರ ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕಿಬಿಟ್ಟು ಮಿಕ್ಸಿಯಲ್ಲಿ ಪೇಸ್ಟ್ ಮಾಡಬೇಕು. ಸೊ ಅದಾದ ನಂತರ ಅದೇ ತವಕ್ಕೆ ಜೀರಿಗೆ, ಆಮೇಲೆ ನೀವು ಲವಂಗ ಎಲ್ಲ ಹಾಕೋದಾದರೆ ಹಾಕ್ಬೋದು. ಅದನ್ನೆಲ್ಲ ಹಾಕಿ ಪೌಡರ್ಸ್ ಹಾಕಿ ಟರ್ಮರಿಕ್, ಕೊರಿಯಾಂಡರ್ ಆ್ಯಂಡ್ ನಿಮಗೆ ಚಿಲ್ಲಿ ಪೌಡರ್ ಹಾಕೋಕ್ಕಿದ್ರೆ ಹಾಕ್ಬೋದು. ಅದಾದ ನಂತರ ಗ್ರೈಂಡ್ ಮಾಡಿರುವಂತಹ ಪೇಸ್ಟನ್ನ ಹಾಕಿ ಸ್ವಲ್ಪ ಅದಕ್ಕೆ ವಾಟರ್ನ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಏನು ಕುದಿಸ್ಬೇಕು. ಓಕೆನಾ? ಅದಾದ ನಂತರ ನೀವೇನು ಮಾಡಬೇಕು, ಮೊದಲು ಸೈಡಲ್ಲಿ ಇಟ್ಟಿದ್ರಲ್ವಾ, ಫ್ರೆಶ್ ಕ್ರೀಮ್ ಮರ್ತೇ ಹೋಗ್ಬಿಟ್ಟೆ. ಸೊ ನಾವು ಮಸಾಲ ಮಾಡ್ತಿದ್ದೀವಲ್ಲ, ಸೊ ಫ್ರೆಶ್ ಕ್ರೀಮ್ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ. ಓಕೆನಾ? ಸೊ ಅದಾದ ನಂತರ ಅದಕ್ಕೆ ಕ್ಯಾಪ್ಸಿಕಮ್ ಮತ್ತು ಆನಿಯನ್ನ ಮಿಕ್ಸ್ ಮಾಡಿ ಆ್ಯಂಡ್ ಆಮೇಲೆ ನೋಡಿ ಸಖತ್ತಾಗಿರುತ್ತೆ. ನನ್ನ ಕ್ಯಾಪ್ಸಿಕಮ್ ಮಸಾಲ ರೆಡಿ ಆಗ್ತಾ ಇದೆ. ಇನ್ನೇನು 5-10 ಮಿನಿಟ್ಸಲ್ಲಿ ಅದು ರೆಡಿ ಆಗುತ್ತೆ. ಸೊ ನೀವು ಆಲ್ರೆಡಿ ರೆಸಿಪಿ ನೋಡಿರ್ತೀರಾ. ಸೊ ತುಂಬ ಸಿಂಪಲ್ ಅಲ್ವಾ? ನಾನೇನಾದರೂ ಮಿಸ್ ಮಾಡಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನೇನಾದರೂ ಹಾಕೋದನ್ನು ಮಿಸ್ ಮಾಡಿದ್ದೀನಾ ಅಂತ. ಆ್ಯಂಡ್ ನನ್ನ ಚಪಾತಿ ಕೂಡ ಇಲ್ಲಿ ರೆಡಿ ಆಗ್ತಾ ಇದೆ. ಕಾಣ್ತಾ ಇದೆಯಾ? ಹಾಂ. ಸೊ ಇವತ್ತಿನ ಡಿನ್ನರ್ ಚಪಾತಿ ಆ್ಯಂಡ್ ಕ್ಯಾಪ್ಸಿಕಮ್ ಮಸಾಲ. ಆ್ಯಂಡ್ 8 ಚಿಕನ್ ಕೂಡ ಮಾಡಿದ್ದೀನಿ. ಚಿಕನ್ ಏನದು, ಚಿಕನ್ ಕರಿ ಥರಾನೇ, ಅದು ಸ್ವಲ್ಪ ಕರಿ ಅಲ್ಲ, ಜಾಸ್ತಿ ಸೆಮಿ ಗ್ರೇವಿ ಕೈಂಡ್ ಆಫ್. ಓಕೆ, ಸೊ that's all. Bye. That's all for the day, guys. Thank you so much for watching our videos. Don't forget to share, like, comment and subscribe. Show some love, guys. ಏನಾದರೂ ಮಿಸ್ ಆದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ನಿಮಗೇನಾದರೂ ಲೈಕ್ ಆದರೆ, ಯಾವುದಾದ್ರೂ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮತ್ತೆ ಸಿಗ್ತೀನಿ, ಅಲ್ಲಿವರೆಗೂ ಟಾಟಾ, ಬಾಯ್. My God, heavy kick sambar. It's good, dude.